ಕರ್ನಾಟಕದ ಹೃದಯ ಭಾಗದಲ್ಲಿ ತುಮಕೂರು ಜಿಲ್ಲೆಯ ಗುಬ್ಬಿ ಎಂಬ ಪುಟ್ಟ ಊರು ಇತ್ತು. ನೋಡಲು ಅದು ಒಂದು ಸಣ್ಣ ಹಳ್ಳಿ ಆಗಿದ್ದರೂ ಅದರ ನೆಲದೊಳಗೆ ಅನೇಕ ರಾಜವಂಶಗಳ ಕಾಲಚಕ್ರ ಮೌನವಾಗಿ ಹರಿದಿತ್ತು. ಕಾಡುಗಳು, ಕೆರೆಗಳು ಮತ್ತು ಕೃಷಿಭೂಮಿಗಳ ನಡುವೆ ಜನರು ನಿಧಾನವಾಗಿ ನೆಲೆಸುತ್ತಾ ಒಂದು ಜೀವನವನ್ನು ಕಟ್ಟಿಕೊಂಡಿದ್ದರು. ಆರಂಭದ ದಿನಗಳಲ್ಲಿ ಇಲ್ಲಿ ದೊಡ್ಡ ರಾಜರ ನೇರ ಆಡಳಿತ ಇರಲಿಲ್ಲ, ಆದರೆ ಕಾಲದೊಂದಿಗೆ ಗುಬ್ಬಿ ಬದುಕು ಬದಲಾಗತೊಡಗಿತು. ನಂತರ ಕದಂಬರ ಪ್ರಭಾವ ಈ ನೆಲವನ್ನು ಸ್ಪರ್ಶಿಸಿತು. ಅವರು ಕರ್ನಾಟಕದ ಮೊದಲ ಕನ್ನಡ ರಾಜ್ಯವನ್ನು ಕಟ್ಟಿದ ರಾಜರು. ಅವರ ಕಾಲದಲ್ಲಿ ಆಡಳಿತದ ಬೀಜ ಬಿತ್ತಲಾಯಿತು, ಹಳ್ಳಿಗಳು ಕ್ರಮಬದ್ಧವಾಗಲು ಆರಂಭಿಸಿದವು, ಜನರ ಬದುಕಿಗೆ ಒಂದು ವ್ಯವಸ್ಥೆ ರೂಪುಗೊಂಡಿತು. ಕಾಲ ಮುಂದುವರಿದಂತೆ ಪಶ್ಚಿಮ ಗಂಗರ ಆಡಳಿತ ಈ ಪ್ರದೇಶದ ಮೇಲೆ ಪ್ರಭಾವ ಬೀರಿತು. ಕೆರೆಗಳು ನಿರ್ಮಾಣವಾದವು, ಕೃಷಿ ವಿಸ್ತಾರವಾಯಿತು ಮತ್ತು ಹಳ್ಳಿಗಳ ಜೀವನ ಸ್ಥಿರತೆಯನ್ನು ಕಂಡಿತು. ಗುಬ್ಬಿ ನಿಧಾನವಾಗಿ ಶಾಂತ ಕೃಷಿ ಪ್ರದೇಶವಾಗಿ ಬೆಳೆಯಿತು, ಜನರು ನೆಲದ ಮೇಲೆ ನಂಬಿಕೆ ಇಟ್ಟು ಬದುಕತೊಡಗಿದರು. ನಂತರ ರಾಷ್ಟ್ರಕೂಟರ ಮತ್ತು ಕೆಲವು ಭಾಗಗಳಲ್ಲಿ ಚೋಳರ ಪ್ರಭಾವವು ಹರಡಿತು. ಸೇನಾ ಮಾರ್ಗಗಳು ಈ ಪ್ರದೇಶದ ಮೂಲಕ ಹಾದುಹೋಗುತ್ತಿದ್ದವು, ತೆರಿಗೆ ವ್ಯವಸ್ಥೆ ಬಲವಾಯಿತು, ಆದರೆ ಗುಬ್ಬಿಯ ಜನರ ದಿನನಿತ್ಯದ ಕೃಷಿ ಜೀವನ ಮುಂದುವರಿಯುತ್ತಲೇ ಇತ್ತು. ಯುದ್ಧಗಳು ದೂರದಲ್ಲಿದ್ದರೂ ಹಳ್ಳಿಯ ಬದುಕು ತನ್ನ ಶಾಂತತೆಯನ್ನು ಕಾಪಾಡಿಕೊಂಡಿತ್ತು. ಹೊಯ್ಸಳರ ಕಾಲ ಬಂದಾಗ ಈ ನೆಲ ಸಾಂಸ್ಕೃತಿಕ ಬೆಳಕನ್ನು ಕಂಡಿತು. ದೇವಾಲಯ ಸಂಸ್ಕೃತಿ ಬೆಳೆದಿತು, ಕನ್ನಡ ಕಲೆ ಮತ್ತು ಸಂಪ್ರದಾಯಗಳು ಅರಳಿದವು, ಕೆರೆ ಆಧಾರಿತ ಕೃಷಿ ವ್ಯವಸ್ಥೆ ಇನ್ನಷ್ಟು ಬಲವಾಯಿತು. ಗುಬ್ಬಿಯ ಸುತ್ತಮುತ್ತಲಿನ ಪ್ರದೇಶಗಳು ಅಭಿವೃದ್ಧಿಯ ಹೆಜ್ಜೆ ಹಾಕತೊಡಗಿದವು. ಆ ನಂತರ ಗುಬ್ಬಿ ವಿಜಯನಗರ ಸಾಮ್ರಾಜ್ಯದ ಭಾಗವಾಯಿತು. ಇದು ಬಲಿಷ್ಠ ಆಡಳಿತದ ಕಾಲವಾಗಿತ್ತು. ಕೃಷಿಗೆ ತೆರಿಗೆ ವ್ಯವಸ್ಥೆ ಬಂದಿತು, ಸೇನಾ ಮತ್ತು ಆಡಳಿತ ವ್ಯವಸ್ಥೆ ಗಟ್ಟಿಯಾದವು ಮತ್ತು ಬೆಂಗಳೂರು, ತುಮಕೂರು ಮಾರ್ಗದ ವ್ಯಾಪಾರ ಬೆಳೆಯತೊಡಗಿತು. ಈ ಕಾಲವೇ ಗುಬ್ಬಿಯ ಹಳ್ಳಿಯ ರೂಪವನ್ನು ಸ್ಥಿರವಾಗಿ ರೂಪಿಸಿದ ಸಮಯವಾಗಿತ್ತು. ವಿಜಯನಗರದ ನಂತರ ದೊಡ್ಡ ಸಾಮ್ರಾಜ್ಯ ಕುಸಿದಾಗ ಸ್ಥಳೀಯ ನಾಯಕರ ಆಡಳಿತ ಆರಂಭವಾಯಿತು. ಗೌಡರು ಮತ್ತು ಸ್ಥಳೀಯ ನಾಯಕರು ಹಳ್ಳಿಗಳ ನಿರ್ವಹಣೆಯನ್ನು ನೋಡಿಕೊಂಡರು. ಕೃಷಿಯೇ ಜೀವನದ ಮೂಲವಾಗಿತ್ತು, ಜನರು ನೆಲದೊಂದಿಗೆ ಮತ್ತಷ್ಟು ಹತ್ತಿರವಾದರು. ನಂತರ ಮೈಸೂರು ಒಡೆಯರ್ ರಾಜರು ಮತ್ತು ಹೈದರ್ ಅಲಿ, ಟಿಪ್ಪು ಸುಲ್ತಾನ್ ಕಾಲದಲ್ಲಿ ತೆರಿಗೆ ವ್ಯವಸ್ಥೆ ಬದಲಾಗಿತು, ಸೇನಾ ನೇಮಕಾತಿ ನಡೆಯಿತು ಮತ್ತು ರಸ್ತೆ ಸಂಪರ್ಕಗಳು ಹೆಚ್ಚಾದವು. ಗುಬ್ಬಿ ಸುತ್ತಲಿನ ಪ್ರದೇಶಗಳು ಆಡಳಿತಾತ್ಮಕವಾಗಿ ಇನ್ನಷ್ಟು ಬಲವಾದವು. ಬ್ರಿಟಿಷರ ಕಾಲದಲ್ಲಿ ಈ ಊರಿನಲ್ಲಿ ಮತ್ತೊಂದು ದೊಡ್ಡ ಬದಲಾವಣೆ ಬಂತು. ರೈಲ್ವೆ ಮಾರ್ಗ ನಿರ್ಮಾಣವಾಯಿತು, ಕೃಷಿ ಉತ್ಪನ್ನಗಳ ವ್ಯಾಪಾರ ಹೆಚ್ಚಾಯಿತು, ಹತ್ತಿ ಮತ್ತು ಧಾನ್ಯಗಳು ದೂರದ ಪ್ರದೇಶಗಳಿಗೆ ಹೋಗತೊಡಗಿದವು. ಶಿಕ್ಷಣ ನಿಧಾನವಾಗಿ ಆರಂಭವಾಯಿತು ಮತ್ತು ಗುಬ್ಬಿ ಒಂದು ಸಣ್ಣ ವ್ಯಾಪಾರ ಕೇಂದ್ರವಾಗಿ ಬೆಳೆಯಿತು. ಸ್ವಾತಂತ್ರ್ಯದ ನಂತರ ರಾಜರ ಕಾಲ ಅಂತ್ಯವಾಯಿತು. ಪ್ರಜಾಪ್ರಭುತ್ವ ವ್ಯವಸ್ಥೆ ಬಂತು. ತಾಲೂಕು ಮತ್ತು ಜಿಲ್ಲಾಡಳಿತ ಈ ನೆಲವನ್ನು ನಿರ್ವಹಿಸಲು ಆರಂಭಿಸಿತು. ಶಿಕ್ಷಣ, ಉದ್ಯೋಗ ಮತ್ತು ನಗರ ಸಂಪರ್ಕಗಳು ಹೆಚ್ಚಾದವು. ಜನರು ಕೆಲಸಕ್ಕಾಗಿ ನಗರಗಳಿಗೆ ಹೋಗತೊಡಗಿದರು ಮತ್ತು ಗುಬ್ಬಿ ನಿಧಾನವಾಗಿ ಒಂದು ಸೆಮಿ ಅರ್ಬನ್ ಪಟ್ಟಣವಾಗಿ ರೂಪಾಂತರಗೊಂಡಿತು. ಇಂದಿಗೂ ಗುಬ್ಬಿ ತನ್ನೊಳಗೆ ಹಳೆಯ ನೆಲದ ಸುಗಂಧವನ್ನು ಉಳಿಸಿಕೊಂಡಿದೆ. ರಾಜರು ಬದಲಾಗಿದರು, ಕಾಲ ಬದಲಾಗಿದೆ, ಆದರೆ ಈ ನೆಲದ ಬದುಕು ಮಾತ್ರ ತನ್ನ ಶಾಂತತೆಯಲ್ಲಿ ಮುಂದುವರಿಯುತ್ತಿದೆ. ಗುಬ್ಬಿ ಎಂದರೆ ರಾಜರ ನೆರಳಿನಲ್ಲಿ ಬೆಳೆದ, ಜನರ ಕೈಗಳಲ್ಲಿ ಬೆಳೆದ ಒಂದು ಶಾಂತ ಕೃಷಿ ನೆಲ. ಒಮ್ಮೆ ಗುಬ್ಬಿ ಎಂಬ ಪುಟ್ಟ ಹಳ್ಳಿಯಲ್ಲಿ ಜೀವನವು ಸಂಪೂರ್ಣವಾಗಿ ಗ್ರಾಮೀಣ ರೀತಿಯಲ್ಲಿತ್ತು. ಆ ಕಾಲದಲ್ಲಿ ಜನರು ಪ್ರಕೃತಿಯೊಂದಿಗೆ ಬೆಸೆದುಕೊಂಡು ಬದುಕುತ್ತಿದ್ದರು. ಮನೆಗಳು ಮಣ್ಣಿನಿಂದ ಕಟ್ಟಲ್ಪಟ್ಟಿದ್ದವು, ಮೇಲ್ಚಾವಣಿಗೆ ಕೆಂಪು ಕಬ್ಬಿಣದ ಟೈಲುಗಳು ಅಥವಾ ಕೆಲವೊಮ್ಮೆ ತೆಂಗಿನ ಎಲೆಗಳನ್ನು ಬಳಸಲಾಗುತ್ತಿತ್ತು. ಬಿಸಿಲಿನ ಸಮಯದಲ್ಲೂ ಈ ಮಣ್ಣಿನ ಗೋಡೆಗಳು ಮನೆಯೊಳಗೆ ತಂಪನ್ನು ಕಾಪಾಡುತ್ತಿದ್ದವು. ರಾತ್ರಿ ಆದಾಗ ಬೆಳಕಿಗೆ ವಿದ್ಯುತ್ ಇಲ್ಲದ ಕಾರಣ ಎಣ್ಣೆ ದೀಪಗಳು ಮಾತ್ರ ಮನೆಗೆ ಬೆಳಕು ನೀಡುತ್ತಿದ್ದವು. ನೀರನ್ನು ಬಾವಿಗಳಿಂದ ಅಥವಾ ಹಳ್ಳಕೆರೆಗಳಿಂದ ತಂದು ಮಣ್ಣಿನ ಮಡಿಕೆಗಳಲ್ಲಿ ಸಂಗ್ರಹಿಸಲಾಗುತ್ತಿತ್ತು. ಆ ಕಾಲದ ಮನೆಗಳು ದೊಡ್ಡ ಸಂಯುಕ್ತ ಕುಟುಂಬಗಳ ಕೇಂದ್ರವಾಗಿದ್ದವು. ಒಂದೇ ಮನೆಯೊಳಗೆ 20ರಿಂದ 50 ಜನರು ಒಟ್ಟಿಗೆ ಬದುಕುವುದು ಸಾಮಾನ್ಯವಾಗಿತ್ತು. ಅಜ್ಜ ಅಜ್ಜಿ, ಅಪ್ಪ ಅಮ್ಮ, ಮಾವ ಮಾಮ, ಮಕ್ಕಳು ಎಲ್ಲರೂ ಒಂದೇ ಮನೆಯೊಳಗೆ ನೆಲೆಸುತ್ತಿದ್ದರು. ಮನೆಯ ಹಿರಿಯರೇ ಎಲ್ಲ ನಿರ್ಣಯಗಳನ್ನು ತೆಗೆದುಕೊಳ್ಳುತ್ತಿದ್ದರು ಮತ್ತು ಅವರ ಮಾತಿಗೆ ಎಲ್ಲರೂ ಗೌರವ ಕೊಡಬೇಕಾಗಿತ್ತು. ಕುಟುಂಬದಲ್ಲಿ ಹಿರಿಯರ ಮಾತು ಪ್ರಶ್ನೆಗೆ ಒಳಗಾಗದೆ ಪಾಲನೆಯಾಗುತ್ತಿತ್ತು. ಮಕ್ಕಳ ಜೀವನವು ತುಂಬಾ ಶಿಸ್ತಿನಲ್ಲಿತ್ತು. ಅವರು ಚಿಕ್ಕ ವಯಸ್ಸಿನಿಂದಲೇ ಹೊಲಗಳಲ್ಲಿ ಕೆಲಸ ಮಾಡುವುದು, ಹಸು ಎಮ್ಮೆ ನೋಡಿಕೊಳ್ಳುವುದು, ಮನೆಗೆ ಸಹಾಯ ಮಾಡುವುದು ಇವುಗಳನ್ನು ಕಲಿಯುತ್ತಿದ್ದರು. ಆಟಕ್ಕಿಂತ ಕೆಲಸ ಹೆಚ್ಚು ಮಹತ್ವವಾಗಿತ್ತು. ಶಿಕ್ಷಣ ಇದ್ದರೂ ಅದು ಎರಡನೇ ಆದ್ಯತೆಯಾಗಿತ್ತು, ಮುಖ್ಯ ಜೀವನವೇ ಕೃಷಿ ಮತ್ತು ಕುಟುಂಬದ ಕೆಲಸವಾಗಿತ್ತು. ಈ ರೀತಿಯಾಗಿ ಗುಬ್ಬಿಯ ಹಳೆಯ ತಲೆಮಾರಿನ ಜೀವನವು ಸರಳವಾಗಿದ್ದರೂ ಶ್ರಮ, ಶಿಸ್ತು ಮತ್ತು ಕುಟುಂಬ ಬಂಧಗಳಿಂದ ತುಂಬಿದ್ದ ಒಂದು ಬಲವಾದ ಗ್ರಾಮೀಣ ಜೀವನವಾಗಿತ್ತು.
ಆ ನೆಲದ ಜನರಿಗೆ ಕೃಷಿಯೇ ಜೀವನ, ಕೃಷಿಯೇ ಉಸಿರು. ಬೆಳಗ್ಗೆ ಸೂರ್ಯೋದಯವಾದಾಗಿನಿಂದ ಸಂಜೆ ಸೂರ್ಯಾಸ್ತದವರೆಗೆ ಹೊಲಗಳಲ್ಲೇ ಅವರ ಬದುಕು ಹರಿಯುತ್ತಿತ್ತು. ಈ ನೆಲದ ಪ್ರತಿಯೊಂದು ಕುಟುಂಬವೂ ಭೂಮಿಯೊಂದಿಗೆ ಆಳವಾದ ಸಂಬಂಧ ಹೊಂದಿತ್ತು. ಬೆಳೆಗಳು ಬೆಳೆಯುವ ಮೊದಲೇ ಜನರ ದಿನಚರಿ ಆರಂಭವಾಗುತ್ತಿತ್ತು. ಬೆಳಗಿನ ಜಾವವೇ ರೈತರು ಎದ್ದು ತಮ್ಮ ಹಸು ಎಮ್ಮೆಗಳನ್ನು ನೋಡಿಕೊಳ್ಳುತ್ತಿದ್ದರು. ಹೊಲಗಳಿಗೆ ಹೋಗುವ ಮೊದಲು ದೇವರಿಗೆ ಕೈಮುಗಿದು ಈ ವರ್ಷ ಮಳೆ ಚೆನ್ನಾಗಿ ಬರಲಿ, ಬೆಳೆ ಚೆನ್ನಾಗಿರಲಿ ಎಂದು ಪ್ರಾರ್ಥನೆ ಮಾಡುವುದು ಸಾಮಾನ್ಯವಾಗಿತ್ತು. ಕೃಷಿ ಅವರಿಗಾಗಿ ಕೇವಲ ಕೆಲಸವಲ್ಲ, ಅದು ಒಂದು ನಂಬಿಕೆ. ಹೊಲಗಳಲ್ಲಿ ಮುಖ್ಯವಾಗಿ ರಾಗಿ ಬೆಳೆ ಬೆಳೆಯಲಾಗುತ್ತಿತ್ತು. ರಾಗಿ ಗುಬ್ಬಿಯ ಜನರ ಮುಖ್ಯ ಆಹಾರವೂ ಆಗಿತ್ತು, ಬದುಕಿನ ಶಕ್ತಿಯೂ ಆಗಿತ್ತು. ಜೊತೆಗೆ ತೆಂಗು, ಶೇಂಗಾ, ಬೇಳೆಕಾಳುಗಳು ಮತ್ತು ತರಕಾರಿಗಳನ್ನು ಬೆಳೆಸಲಾಗುತ್ತಿತ್ತು. ಮಳೆಗಾಲ ಬಂದಾಗ ಹೊಲಗಳು ಹಸಿರಾಗಿ ಕಂಗೊಳಿಸುತ್ತಿದ್ದವು. ಮಳೆ ಸರಿಯಾಗಿ ಬಂದರೆ ಅದು ಹಬ್ಬದಂತೆ ಆಚರಿಸಲಾಗುತ್ತಿತ್ತು, ಆದರೆ ಮಳೆ ತಪ್ಪಿದರೆ ರೈತರ ಮುಖದಲ್ಲಿ ಚಿಂತೆ ಕಾಣಿಸುತ್ತಿತ್ತು. ಆ ಕಾಲದಲ್ಲಿ ಕೃಷಿ ಸಂಪೂರ್ಣವಾಗಿ ಪ್ರಕೃತಿಯ ಮೇಲೆ ಅವಲಂಬಿತವಾಗಿತ್ತು. ಟ್ರಾಕ್ಟರ್ಗಳಿಲ್ಲ, ಯಂತ್ರಗಳಿಲ್ಲ, ಎತ್ತುಗಳೇ ಹೊಲಗಳನ್ನು ಹೊಡೆಯುತ್ತಿದ್ದವು. ರೈತರು ತಮ್ಮ ಕೈಗಳಿಂದ ಬೀಜ ಬಿತ್ತುತ್ತಿದ್ದರು, ಬೆಳೆಗಳನ್ನು ಕಟಾವು ಮಾಡುತ್ತಿದ್ದರು. ಕೆಲಸ ಕಷ್ಟವಾಗಿದ್ದರೂ ಜನರ ಮನಸ್ಸಿನಲ್ಲಿ ಒಗ್ಗಟ್ಟು ಮತ್ತು ಸಹಕಾರ ತುಂಬಿತ್ತು. ಒಂದು ಮನೆಯ ಕೆಲಸಕ್ಕೆ ಇನ್ನೊಂದು ಮನೆ ಸಹಾಯ ಮಾಡುವುದು ಸಾಮಾನ್ಯವಾಗಿತ್ತು. ನೀರಿನ ಮೂಲವೂ ಮುಖ್ಯವಾಗಿತ್ತು. ಹಳ್ಳಗಳು, ಕೆರೆಗಳು ಮತ್ತು ಬಾವಿಗಳು ಕೃಷಿಗೆ ಜೀವ ನೀಡುತ್ತಿದ್ದವು. ಮಳೆ ನೀರನ್ನು ಕೆರೆಗಳಲ್ಲಿ ಸಂಗ್ರಹಿಸಿ ವರ್ಷಪೂರ್ತಿ ಬಳಸಲಾಗುತ್ತಿತ್ತು. ನೀರು ಕಡಿಮೆಯಾದರೆ ಅದು ಇಡೀ ಹಳ್ಳಿಯ ಜೀವನವನ್ನು ಪ್ರಭಾವಿಸುತ್ತಿತ್ತು. ಕೃಷಿಯಿಂದ ಬಂದ ಬೆಳೆಯೇ ಮನೆಯ ಆಹಾರವಾಗಿತ್ತು. ರಾಗಿ ಮುದ್ದೆ, ಸಾರು, ಹಸಿರು ತರಕಾರಿ ಇವುಗಳೇ ದಿನನಿತ್ಯದ ಆಹಾರ. ಹಬ್ಬದ ದಿನಗಳಲ್ಲಿ ಮಾತ್ರ ವಿಶೇಷ ಅಡುಗೆಗಳು ಮಾಡಲಾಗುತ್ತಿತ್ತು. ರೈತರಿಗೆ ಅವರ ಹೊಲವೇ ಅವರ ಸಂಪತ್ತು, ಅವರ ಹೆಮ್ಮೆ, ಅವರ ಜೀವನದ ಆಧಾರವಾಗಿತ್ತು. ಈ ರೀತಿಯಾಗಿ ಗುಬ್ಬಿಯ ಕೃಷಿ ಜೀವನವು ಕಷ್ಟದಿಂದ ಕೂಡಿದ್ದರೂ ಸಹ ಪ್ರಕೃತಿಯೊಂದಿಗೆ ಒಂದಾಗಿ ಒಗ್ಗಟ್ಟಿನೊಂದಿಗೆ ಸರಳ ಸಂತೋಷದಿಂದ ತುಂಬಿದ್ದ ಒಂದು ಸುಂದರ ಜೀವನವಾಗಿತ್ತು. ಕೃಷಿಯೇ ಗುಬ್ಬಿಯ ಹೃದಯವಾಗಿತ್ತು ಮತ್ತು ಆ ಹೃದಯವೇ ಇಡೀ ಹಳ್ಳಿಯ ಬದುಕನ್ನು ಜೀವಂತವಾಗಿಟ್ಟಿತ್ತು. ಗುಬ್ಬಿಯ ಹಳೆಯ ದಿನಗಳಲ್ಲಿ ಜೀವನದ ಕೇಂದ್ರವೇ ಕೃಷಿಯಾಗಿದ್ದರೆ ಆ ಕೃಷಿಗೆ ಶಕ್ತಿ ನೀಡುತ್ತಿದ್ದದ್ದು ಹಸು ಮತ್ತು ಎತ್ತುಗಳೇ. ಗುಬ್ಬಿಯ ಜನರಿಗಾಗಿ ಗೋವು ಕೇವಲ ಪ್ರಾಣಿ ಅಲ್ಲ, ಅದು ಮನೆಯ ಸದಸ್ಯನಂತೆ ಗೌರವಿಸಲ್ಪಟ್ಟ ಜೀವಿಯಾಗಿತ್ತು. ಪ್ರತಿಯೊಂದು ಮನೆಯಲ್ಲೂ ಕನಿಷ್ಠ ಒಂದು ಹಸು ಅಥವಾ ಎತ್ತು ಇರಲೇಬೇಕೆಂಬುದು ಸಾಮಾನ್ಯವಾಗಿತ್ತು. ಬೆಳಗಿನ ಜಾವವೇ ದಿನ ಆರಂಭವಾಗುತ್ತಿತ್ತು. ಸೂರ್ಯೋದಯಕ್ಕೂ ಮುಂಚೆ ರೈತರು ಎದ್ದು ತಮ್ಮ ಹಸು ಎಮ್ಮೆಗಳಿಗೆ ಆಹಾರ ನೀಡುತ್ತಿದ್ದರು. ಅವುಗಳಿಗೆ ಹಸಿರು ಹುಲ್ಲು, ಹುಡಿಗೆ ಮತ್ತು ನೀರು ನೀಡುವುದು ಮೊದಲ ಕೆಲಸವಾಗಿತ್ತು. ನಂತರವೇ ಮನೆಯ ಇತರ ಕೆಲಸಗಳು ಆರಂಭವಾಗುತ್ತಿದ್ದವು. ಹಸುಗಳ ಆರೈಕೆ ಒಂದು ಧರ್ಮದಂತೆ ಪರಿಗಣಿಸಲಾಗುತ್ತಿತ್ತು. ಗುಬ್ಬಿಯ ಹೊಲಗಳಲ್ಲಿ ಎತ್ತುಗಳ ಪಾತ್ರ ಅತ್ಯಂತ ಮಹತ್ವದ್ದಾಗಿತ್ತು. ಟ್ರಾಕ್ಟರ್ಗಳು ಇಲ್ಲದ ಆ ಕಾಲದಲ್ಲಿ ಎತ್ತುಗಳೇ ಹೊಲವನ್ನು ಉಳುಮೆ ಮಾಡುತ್ತಿದ್ದವು. ಭಾರವಾದ ನೊಗವನ್ನು ಹೊತ್ತು ಹೊಲದ ಮಣ್ಣನ್ನು ಸಿದ್ಧಪಡಿಸುವುದು ಅವುಗಳ ಕೆಲಸವಾಗಿತ್ತು. ರೈತರು ಎತ್ತುಗಳ ಜೊತೆ ಮಾತನಾಡುವಂತೆ ಕೆಲಸ ಮಾಡುತ್ತಿದ್ದರು, ಏಕೆಂದರೆ ಅವುಗಳೇ ಅವರ ಕೃಷಿಯ ಶಕ್ತಿ. ಹಬ್ಬದ ದಿನಗಳಲ್ಲಿ ಮಾತ್ರ ಜೀವನದಲ್ಲಿ ಸ್ವಲ್ಪ ವೈಭವ ಬರುತ್ತಿತ್ತು. ಅಂದು ಹೋಳಿಗೆ, ಒಬ್ಬಟ್ಟು, ಪಾಯಸ ಮತ್ತು ಮನೆಯಲ್ಲೇ ತಯಾರಿಸಿದ ತುಪ್ಪದ ಸಿಹಿ ಪದಾರ್ಥಗಳು ಮಾಡಲಾಗುತ್ತಿತ್ತು. ಇಡೀ ಮನೆಗೆ ಹಬ್ಬದ ವಾತಾವರಣ ತುಂಬಿಕೊಂಡಿರುತ್ತಿತ್ತು. ಈ ಜೀವನದೊಂದಿಗೆ ರೈತರ ದಿನಚರಿಯೂ ಕಟ್ಟುನಿಟ್ಟಾಗಿತ್ತು. ಬೆಳಿಗ್ಗೆ ಸೂರ್ಯೋದಯಕ್ಕೂ ಮುಂಚೆ ಎದ್ದು ಹಸು ಎಮ್ಮೆಗೆ ಹಾಲು ದೊಯ್ಯುವುದು ಮೊದಲ ಕೆಲಸವಾಗಿತ್ತು. ನಂತರ ಎಲ್ಲರೂ ಹೊಲಗಳಿಗೆ ಹೋಗುತ್ತಿದ್ದರು. ದಿನವಿಡೀ ಹೊಲದಲ್ಲಿ ದುಡಿಯುವುದು, ಬೆಳೆಗಳಿಗೆ ನೀರು ಹಾಕುವುದು, ಮಣ್ಣು ಕೆಲಸ ಮಾಡುವುದು ಇವುಗಳೇ ಜೀವನವಾಗಿತ್ತು. ಬಿಸಿಲಿನಲ್ಲಿ ಕಷ್ಟಪಟ್ಟು ಕೆಲಸ ಮಾಡುತ್ತಿದ್ದರೂ ಮನಸ್ಸಿನಲ್ಲಿ ಸಂತೋಷ ಮತ್ತು ಒಗ್ಗಟ್ಟು ಇರುತ್ತಿತ್ತು. ಸಂಜೆಯ ವೇಳೆಗೆ ಎಲ್ಲರೂ ತಮ್ಮ ಮನೆಗಳಿಗೆ ಮರಳುತ್ತಿದ್ದರು. ಹಳ್ಳಿಯ ಜನರು ಸೇರಿಕೊಂಡು ಮಾತನಾಡುವುದು, ದಿನದ ಕೆಲಸಗಳನ್ನು ಹಂಚಿಕೊಳ್ಳುವುದು ನಡೆಯುತ್ತಿತ್ತು. ನಂತರ ದೇವಾಲಯಗಳಿಗೆ ಹೋಗಿ ದೇವರಿಗೆ ಕೈಮುಗಿಯುವುದು ದಿನದ ಅಂತಿಮ ಭಾಗವಾಗಿತ್ತು. ಈ ರೀತಿಯಾಗಿ ಗುಬ್ಬಿಯ ಜೀವನವು ಸರಳ ಆಹಾರ, ಕಠಿಣ ಪರಿಶ್ರಮ ಮತ್ತು ಬಲವಾದ ಸಮುದಾಯ ಬಂಧಗಳಿಂದ ತುಂಬಿದ ಒಂದು ಸುಂದರ ಗ್ರಾಮೀಣ ಜೀವನವಾಗಿತ್ತು. ಗುಬ್ಬಿಯ ಹಳೆಯ ದಿನಗಳಲ್ಲಿ ಧರ್ಮ ಮತ್ತು ನಂಬಿಕೆಗಳು ಜನರ ದೈನಂದಿನ ಬದುಕಿನ ಹೃದಯವಾಗಿದ್ದವು. ಜೀವನದ ಪ್ರತಿಯೊಂದು ಕೆಲಸಕ್ಕೂ ದೇವರ ಆಶೀರ್ವಾದ ಬೇಕು ಎಂದು ಜನರು ನಂಬುತ್ತಿದ್ದರು. ಬೆಳಗಿನ ಜಾವ ಸೂರ್ಯೋದಯಕ್ಕೂ ಮುಂಚೆ ಎದ್ದು ದೇವರಿಗೆ ಕೈಮುಗಿಯುವುದು ದಿನದ ಮೊದಲ ಕೆಲಸವಾಗಿತ್ತು. ದೇವಾಲಯದ ಗಂಟೆಯ ಶಬ್ದ, ಧೂಪದ ಸುವಾಸನೆ ಮತ್ತು ಭಕ್ತಿಯ ವಾತಾವರಣ ಇಡೀ ಹಳ್ಳಿಯನ್ನು ಶಾಂತಗೊಳಿಸುತ್ತಿತ್ತು. ಗುಬ್ಬಿಯಲ್ಲಿ ಗ್ರಾಮ ದೇವತೆಯ ಪೂಜೆ ಅತ್ಯಂತ ಮಹತ್ವದ್ದಾಗಿತ್ತು. ಪ್ರತಿಯೊಂದು ಹಳ್ಳಿಗೂ ತನ್ನದೇ ಆದ ಗ್ರಾಮ ದೇವತೆ ಇದ್ದು ಆ ದೇವಿಯನ್ನು ಗ್ರಾಮ ದೇವತೆ ಎಂದು ಗೌರವದಿಂದ ಕರೆಯಲಾಗುತ್ತಿತ್ತು.
ಹೊಲಗಳಿಗೆ ಹೋಗುವ ಮೊದಲು ಮಳೆ ಚೆನ್ನಾಗಿ ಬರಲಿ, ಬೆಳೆ ಚೆನ್ನಾಗಿರಲಿ ಎಂದು ಜನರು ಗ್ರಾಮದೇವತೆಗೆ ಪ್ರಾರ್ಥನೆ ಮಾಡುತ್ತಿದ್ದರು. ಕಷ್ಟ, ರೋಗ ಅಥವಾ ಸಮಸ್ಯೆ ಬಂದಾಗಲೂ ದೇವಿಯ ಮೇಲಿನ ನಂಬಿಕೆ ಅವರ ದೊಡ್ಡ ಶಕ್ತಿಯಾಗಿತ್ತು. ಜನರು ನಿಯಮಿತವಾಗಿ ದೇವಾಲಯಗಳಿಗೆ ಭೇಟಿ ನೀಡುತ್ತಿದ್ದರು. ದೇವಾಲಯ ಕೇವಲ ಪೂಜೆಯ ಸ್ಥಳವಲ್ಲ, ಅದು ಸಮುದಾಯದ ಸೇರುವ ಸ್ಥಳವಾಗಿತ್ತು. ಅಲ್ಲಿ ಜನರು ತಮ್ಮ ದಿನದ ಕೆಲಸ, ಕೃಷಿ, ಮಳೆ, ಬೆಳೆಗಳ ಬಗ್ಗೆ ಚರ್ಚಿಸುತ್ತಿದ್ದರು. ಹಿರಿಯರು ಮಕ್ಕಳಿಗೆ ಧರ್ಮ ಮತ್ತು ಜೀವನದ ಪಾಠಗಳನ್ನು ಹೇಳುತ್ತಿದ್ದರು. ಜ್ಯೋತಿಷ್ಯ ಮತ್ತು ವಿಧಿವಿಧಾನಗಳ ಮೇಲಿನ ನಂಬಿಕೆ ಕೂಡ ಗುಬ್ಬಿಯ ಜನರ ಜೀವನದಲ್ಲಿ ಗಾಢವಾಗಿತ್ತು. ಹೊಸ ಕೆಲಸ ಆರಂಭಿಸುವ ಮೊದಲು ಶುಭ ಮುಹೂರ್ತ ನೋಡಲಾಗುತ್ತಿತ್ತು. ಮದುವೆ, ಮನೆ ನಿರ್ಮಾಣ, ಬಿತ್ತನೆ ಎಲ್ಲವೂ ಜ್ಯೋತಿಷ್ಯದ ಸಲಹೆಯ ಮೇರೆಗೆ ನಡೆಯುತ್ತಿತ್ತು. ಇದು ಜನರಿಗೆ ಒಂದು ಭದ್ರತೆ ಮತ್ತು ನಂಬಿಕೆಯ ಭಾವನೆಯನ್ನು ನೀಡುತ್ತಿತ್ತು. ಹಬ್ಬಗಳು ಗುಬ್ಬಿಯ ಧಾರ್ಮಿಕ ಜೀವನದ ದೊಡ್ಡ ಭಾಗವಾಗಿದ್ದವು. ಸಂಕ್ರಾಂತಿ ಹಬ್ಬ ರೈತರ ಜೀವನದ ಅತ್ಯಂತ ಪ್ರಮುಖ ಹಬ್ಬವಾಗಿತ್ತು. ಬೆಳೆಗಳ ಕಟಾವು ಸಮಯದಲ್ಲಿ ದೇವರಿಗೆ ಧನ್ಯವಾದ ಸಲ್ಲಿಸಲಾಗುತ್ತಿತ್ತು. ಉಗಾದಿ ಹೊಸ ವರ್ಷದ ಆರಂಭವಾಗಿ ಹೊಸ ಆಶೆಗಳ ಸಂಕೇತವಾಗಿತ್ತು. ದಸರಾ ಹಬ್ಬದಲ್ಲಿ ದೇವಿಯ ಆರಾಧನೆ, ಮೆರವಣಿಗೆ ಮತ್ತು ಭಕ್ತಿ ಕಾರ್ಯಕ್ರಮಗಳು ನಡೆಯುತ್ತಿದ್ದವು. ಪ್ರತಿ ವರ್ಷ ನಡೆಯುವ ಜಾತ್ರೆ, ಗ್ರಾಮೋತ್ಸವ ಗುಬ್ಬಿಯ ಜನರ ದೊಡ್ಡ ಹಬ್ಬವಾಗಿತ್ತು. ಆ ದಿನ ಇಡೀ ಹಳ್ಳಿ ಒಂದೇ ಕುಟುಂಬದಂತೆ ಸೇರಿಕೊಳ್ಳುತ್ತಿತ್ತು. ದೇವರ ಮೆರವಣಿಗೆ, ಅಂಗಡಿಗಳು, ಆಟಗಳು ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯುತ್ತಿದ್ದು ಹಳ್ಳಿಯು ಹಬ್ಬದ ವಾತಾವರಣದಿಂದ ತುಂಬಿಕೊಂಡಿರುತ್ತಿತ್ತು. ಈ ರೀತಿಯಾಗಿ ಗುಬ್ಬಿಯ ಧಾರ್ಮಿಕ ಜೀವನವು ಕೇವಲ ನಂಬಿಕೆಯಾಗಿರದೆ ಅದು ಜನರ ಜೀವನದ ಮಾರ್ಗದರ್ಶಿಯಾಗಿತ್ತು. ದೇವರ ಮೇಲಿನ ಭಕ್ತಿ, ಪರಂಪರೆಗಳ ಗೌರವ ಮತ್ತು ಹಬ್ಬಗಳ ಸಂಭ್ರಮ. ಗುಬ್ಬಿಯ ಹಳೆಯ ದಿನಗಳಲ್ಲಿ ಜೀವನ ಬಹಳ ಸರಳವಾಗಿತ್ತು. ಇಂದು ನಾವು ನೋಡುತ್ತಿರುವ ವಾಹನಗಳು, ಫೋನ್ಗಳು, ಇಂಟರ್ನೆಟ್ ಎಲ್ಲವೂ ಆ ಕಾಲದಲ್ಲಿ ಇರಲಿಲ್ಲ. ಜನರ ಜೀವನ ಸಂಪೂರ್ಣವಾಗಿ ಪ್ರಕೃತಿ, ಕಾಲುನಡಿಗೆ ಮತ್ತು ಎತ್ತುಗಳ ಮೇಲೆ ಅವಲಂಬಿತವಾಗಿತ್ತು. ಆ ಕಾಲದಲ್ಲಿ ಗುಬ್ಬಿಯ ಪ್ರಮುಖ ಸಾರಿಗೆ ಸಾಧನವೇ ಎತ್ತಿನ ಗಾಡಿಯಾಗಿತ್ತು. ರೈತರು ತಮ್ಮ ಹೊಲದ ಉತ್ಪನ್ನಗಳನ್ನು, ಧಾನ್ಯಗಳನ್ನು ಮತ್ತು ದೈನಂದಿನ ಅಗತ್ಯ ವಸ್ತುಗಳನ್ನು ಎತ್ತಿನ ಗಾಡಿಗಳಲ್ಲಿ ಕೊಂಡೊಯ್ಯುತ್ತಿದ್ದರು. ಎತ್ತುಗಳ ನಿಧಾನವಾದ ನಡೆಯೇ ಆ ಕಾಲದ ರಸ್ತೆ ವೇಗ ಆಗಿತ್ತು. ದೂರದ ಊರುಗಳಿಗೆ ಹೋಗಬೇಕಾದರೆ ಗಂಟೆಗಳಲ್ಲ, ಕೆಲವೊಮ್ಮೆ ಪೂರ್ಣ ದಿನವೇ ಬೇಕಾಗುತ್ತಿತ್ತು. ಹಳ್ಳಿಯೊಳಗಿನ ಚಿಕ್ಕ ಕೆಲಸಗಳಿಗೂ ಜನರು ಹೆಚ್ಚಾಗಿ ಕಾಲ್ನಡಿಗೆಯನ್ನೇ ಅವಲಂಬಿಸುತ್ತಿದ್ದರು. ಶಾಲೆಗೆ ಹೋಗುವ ಮಕ್ಕಳು, ಹೊಲಕ್ಕೆ ಹೋಗುವ ರೈತರು, ಮಾರುಕಟ್ಟೆಗೆ ಹೋಗುವ ಮಹಿಳೆಯರು ಎಲ್ಲರೂ ದೂರವನ್ನು ಕಾಲಿನಿಂದಲೇ ಸಾಗುತ್ತಿದ್ದರು. ಬಿಸಿಲು, ಮಳೆ, ಚಳಿ ಯಾವುದಕ್ಕೂ ಭಯವಿಲ್ಲದೆ ಜನರು ತಮ್ಮ ಕೆಲಸವನ್ನು ನಡಿಗೆ ಮೂಲಕ ಪೂರ್ಣಗೊಳಿಸುತ್ತಿದ್ದರು. ಸಂವಹನದ ವಿಷಯದಲ್ಲಿ ಆ ಕಾಲವು ಸಂಪೂರ್ಣ ವಿಭಿನ್ನವಾಗಿತ್ತು. ಫೋನ್ಗಳು ಇರಲಿಲ್ಲ. ಒಂದು ಸಂದೇಶವನ್ನು ಮತ್ತೊಬ್ಬರಿಗೆ ತಲುಪಿಸಲು ಜನರೇ ಮಾಧ್ಯಮವಾಗಿದ್ದರು. ಯಾರಿಗಾದರೂ ಮಾಹಿತಿ ಕೊಡಬೇಕಾದರೆ ಒಬ್ಬ ವ್ಯಕ್ತಿ ಸ್ವತಃ ಆ ಮನೆಗೆ ಹೋಗಿ ಹೇಳಬೇಕಾಗುತ್ತಿತ್ತು. ಇದು ಸಮಯ ತೆಗೆದುಕೊಳ್ಳುತ್ತಿದ್ದರೂ ಜನರ ನಡುವೆ ಬಲವಾದ ಸಂಬಂಧವನ್ನು ನಿರ್ಮಿಸುತ್ತಿತ್ತು. ಹಳ್ಳಿಯಲ್ಲಿ ಯಾವುದೇ ಮಹತ್ವದ ವಿಷಯ ಇದ್ದರೆ ಅದು ಸಾಮಾನ್ಯವಾಗಿ ಗ್ರಾಮಸಭೆಗಳಲ್ಲಿ ಅಥವಾ ಸಾರ್ವಜನಿಕ ಸ್ಥಳಗಳಲ್ಲಿ ಘೋಷಿಸಲಾಗುತ್ತಿತ್ತು. ದೇವಾಲಯದ ಬಳಿ ಅಥವಾ ಹಳ್ಳಿಯ ಮಧ್ಯದಲ್ಲಿ ಜನರನ್ನು ಸೇರಿಸಿ ಹಿರಿಯರು ಮಾಹಿತಿ ನೀಡುತ್ತಿದ್ದರು. ಎಲ್ಲರೂ ಒಟ್ಟಾಗಿ ಕೇಳಿ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಿದ್ದರು. ಈ ರೀತಿಯಾಗಿ ಗುಬ್ಬಿಯ ಸಾರಿಗೆ ಮತ್ತು ಸಂವಹನ ವ್ಯವಸ್ಥೆ ನಿಧಾನವಾಗಿದ್ದರೂ ಅದು ಜನರನ್ನು ಹೆಚ್ಚು ಹತ್ತಿರಕ್ಕೆ ತರುತ್ತಿತ್ತು. ಎತ್ತಿನ ಗಾಡಿಗಳ ಶಬ್ದ, ಕಾಲ್ನಡಿಗೆಯ ಹೆಜ್ಜೆಗಳು ಮತ್ತು ಹಳ್ಳಿಯ ಸಭೆಗಳ ಧ್ವನಿಗಳು ಇವೆಲ್ಲವೂ ಆ ಕಾಲದ ಗಬ್ಬಿಯ ಬದುಕಿನ ನಿಜವಾದ ಗುರುತುಗಳಾಗಿದ್ದವು.